ಯಾರು ಫೋನ್ ಮಾಡಬೇಡ್ರಿ. ಮಾನವ ಹಕ್ಕುಗಳ ಹೋರಾಟಗಾರರು 15 ಜನ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗ ಡಾಕ್ಟರ್ ಅನಂತ್ ತೆಲ್ತುಂಬಡೆ ಅವರ ಮೇಲೆ ಈಗ ನಾನು ಏನು ಹೇಳಿದೆ, ಏನು ದೇಶದ್ರೋಹದ ಕಾಯ್ದೆಯಡಿ ಮಾವೋವಾದಿಗಳಿಗೆ ಸಪೋರ್ಟ್ ಮಾಡಿದ್ರು, ಪ್ರಧಾನಮಂತ್ರಿಯನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡಿದ್ರು, ಇವರು ಜನ ವಿರೋಧಿಗಳು ಅಂತೇಳಿ ಕೇಸ್ ದಾಖಲು ಮಾಡೋದ್ರ ಮೂಲಕ ಇವರಿಂದ ದೇಶಕ್ಕೆ ಅಪಾಯ ಇದೆ ಹೇಳೋದ್ರ ಮೂಲಕ ಸುಳ್ಳು ಕೇಸನ್ನು ದಾಖಲಿಸೋದ್ರ ಮೂಲಕ ಅವ್ರನ್ನ ಅರೆಸ್ಟ್ ಮಾಡಿ ಸೆಲ್ಲಲ್ಲಿಟ್ಟಾರ. ಅದೇ ಕಾರಣಕ್ಕಾಗಿ ನಿಮ್ಮ ಗ್ರಾಮದ ಯುವಕರು ಕೂಡ ನಮ್ಮ ಸಂಘಟನೆಯಲ್ಲಿರೋರು ಸುಮಾರು ಜನ ನಮ್ಮ 500 ಹಳ್ಳಿಗಳಿಗೆ ತಮ್ಮ ಬದುಕನ್ನು ಬದಿಗೊತ್ತಿ ಅವರ ಮನೆಯಲ್ಲಿ ತುಂಬ ಅನೇಕ ಸಮಸ್ಯೆಗಳಿದ್ರೆ ಅವ್ರ ಬದಿಗೊತ್ತಿ ಬಂದು 500 ಹಳ್ಳಿಗಳಿಂದ ಸಹಿ ಸಂಗ್ರಹ ಮಾಡಿದ್ದಾರೆ. ನಮ್ಮ ಜನ ಹೇಗಿದ್ದಾರೆ ಇಷ್ಟೇ ವಿಚಾರ ಇವತ್ತು ನಮಗೆ. ಆ ರಾಜ್ಯದಲ್ಲಿ ಆ ರಾಜ ಜಾತಿ ವ್ಯವಸ್ಥೆನ ಹೆಂಗೆ ಕಾಪಾಡಿದಾನಂದ್ರೆ, ಇಲ್ಲಿ ನಾವು ಮಾದಿಗರು ಅಂದ ಒಳೆಯರು ಮಾದಿಗರು ಅಂದ ಕರ್ನಾಟಕದಲ್ಲಿ ಅಸ್ಪೃಶ್ಯರನ್ನ ದಲಿತರನ್ನ ಹೇಳ್ತೀವಿ ಹೆಸರಿಟ್ಟು. ಅದೇ ಥರ ಮಹಾರಾಷ್ಟ್ರದಲ್ಲಿ ಮಗರು ಮಾಂಗ್ ಅಂದ ಜಾತಿ ಇತ್ತು. ಮಗರ್ ಜನ ಬೀದಿಯಲ್ಲಿ ನಡೆಯಂಗಿಲ್ಲ, ಎಲ್ಲರೂ ನಡೀತಾರಲ್ಲ ಬೀದಿಯಲ್ಲಿ ಎಲ್ಲರೂ ನಡೆಯೋ ಥರ ನಾವು ನಡೆಯಂಗಿಲ್ಲ. ಮತ್ತೆ ಹೆಂಗ್ ನಡೆಯೋದು ಅಂದ್ರೆ, ದಲಿತರು ಅಸ್ಪೃಶ್ಯರು ನಡೆದ್ರೆ ಹೆಜ್ಜೆ ಗುರುತುಗಳು ಕೂಡ ಇರಬಾರ್ದು ಅಂದ ಅವನು ಕಾನೂನು. ಒಳ್ಳೆ ಬಟ್ಟೆ ಹಾಕಬಾರ್ದು, ಒಳ್ಳೆ ಮನೆ ಕಟ್ಕೋಬಾರ್ದು, ಮನೆ ಕಟ್ಕೊಡಿದ್ರು ಗಾಳಿ ಬರೋ ತರ ಕಿಟಕಿ ಹಾಕಬಹುದು. ನಮ್ಮನ್ನ ಯಾರು ಕೂಡ ಭಾರತದಲ್ಲಿದ್ದು ಸಾವಿರಾರು ರಾಜರು ನಮ್ಗೆ ಶಿಕ್ಷಣ ಕೊಟ್ಟಿಲ್ಲ. ಆದ್ರೆ ಬ್ರಿಟಿಷ್ ಅವರು ಬಂದ ಮೇಲೆ ಮಗರ್ ಜಾತಿಯವರಿಗೆ, ತಮಿಳುನಾಡಲ್ಲಿ ಆದಿ ದ್ರಾವಿಡರಿಗೆ, ಇಲ್ಲಿರುವ ಒಳೆ ಮಾದಿಗರಿಗೆಲ್ಲ ಅವ್ರು ಬಂದ ಮೇಲೆ ಶಿಕ್ಷಣ ಇವು ನಮ್ಗೆ ಶಿಕ್ಷಣನೇ ಕೊಟ್ಟಿಲ್ಲ, ಮನುಷ್ಯರಾಗಿನೇ ಭಾವಿಸಿಲ್ಲ, ನಮ್ಮನ್ನ ಬೀದಿಯಲ್ಲಿ ನಡೆಯಕ್ಕೆ ಬಿಟ್ಟಿಲ್ಲ. ಆದರೂ ಕೂಡ ಈ ಮಗರ ಮನಸ್ಸಲ್ಲಿ ಇವನು ನಮ್ಮ ದೇಶದ ರಾಜ, ಅದರಿಂದ ಇವನ ಜೊತೆಯಲ್ಲಿ ನಿಂತು ಹೋರಾಟ ಮಾಡೋಣ, ಬ್ರಿಟಿಷ್ ಅವ್ರನ್ನ ಸೋಲ್ಸೋಣ ಅಂತ ಇವರಿಗೆ ಭಾವನೆಗಳು ಬರುತ್ತೆ. ರಾಜನ ಹತ್ರ ಹೋಗಿ ಕೇಳ್ತಾರೆ, ನಿಮ್ಮ ಜೊತೆಯಲ್ಲಿ ಸೇರ್ಕೊಳ್ತೀವಿ, ಯುದ್ಧ ಮಾಡ್ತೀವಿ, ಬ್ರಿಟಿಷ್ ಅವ್ರನ್ನ ಸೋಲಿಸ್ತೀವಿ, ನಮ್ಗೆ ಏನು ಬೇಕು ಅಂದರೆ ನಾವು ಮನುಷ್ಯರಾಗಬೇಕು. ಈಗ ನೀವು ನಮ್ಮನ್ನ ಹೆಂಗ ನಡೆಸ್ಕೊಳ್ತೀರಿ? ನಾಯಿಗಳ ಥರ ಪ್ರಾಣಿಗಳ ಥರ ನಡೆಸ್ಕೊಳ್ತೀರಿ. ನಮ್ಮ ಹೆಣ್ಣು ಮಕ್ಕಳಿಗೆ ಆವಾಗೆಲ್ಲ ಬಟ್ಟೆ ಹಾಕೋಬಾರ್ದು ಮೇಲೆ ಅಂತ ಕಾನೂನೆಲ್ಲ ಇತ್ತು. ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ. ಈ ಬದುಕು ನಮ್ಗೆ ಬೇಕಾಗಿಲ್ಲ, ನಾವು ಮನುಷ್ಯರಾಗಬೇಕು ಹೇಳಿದ್ರೆ ಎಷ್ಟು ಅವಮಾನಗೊಳಿಸಿದಾನಂದ್ರೆ, ನೀನು ಒಬ್ಬ ಅಸ್ಪೃಶ್ಯನು, ನೀವು ಅಸ್ಪೃಶ್ಯನು ಯುದ್ಧ ಮಾಡಿ ನನಗೆ ಜಯ ತಂದು ಕೊಡ್ತೀಯಾ? ಅದರಿಂದ ನಿಮ್ಮ ಜೊತೆಯಲ್ಲಿ ಮಾತಾಡಿದೆ ನನ್ನ ಗೌರವಕ್ಕೆ ಧಕ್ಕೆ ಅಂತೇಳಿ ಆಚೆ ಕಳಿಸ್ತಾನೆ. ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಮಗರು ಅವಮಾನಕ್ಕೆ ಒಳಗಾಗಿ ಮತ್ತೆ ಯೋಚನೆ ಮಾಡ್ತಾರೆ, ನಮ್ಮ ರಾಜ ತಿತ್ಕೊಳ್ತಾನಂತ ಅಂದ್ಕೊಂಡಿದ್ದೀವಿ, ಅವನು ತಿತ್ಕೊಳ್ತಾ ಇಲ್ಲ, ನಮ್ಮನ್ನು ಗೌರವಿಸ್ತಾ ಇಲ್ಲ. ಆದ್ದರಿಂದ ಅನಿವಾರ್ಯವಾಗಿ ನಾವು ಬ್ರಿಟಿಷರ ಜೊತೆಯಲ್ಲಿ ಸೇರಿ ಯುದ್ಧ ಮಾಡಬೇಕಾಗುತ್ತೆ ತೀರ್ಮಾನ ಮಾಡಿ ಯುದ್ಧ ಮಾಡ್ತಾರೆ. ನಮ್ಮ ಮಗರ ಜನ 500 ಜನ ಇದ್ದರು, ಅವನ ಕಡೆ 28,000 ಜನ ಇದ್ದರು. ಆ ಯುದ್ಧದಲ್ಲಿ ಈ 500 ಜನ ಗೆಲ್ತಾರೆ. 500 ಜನ ಗೆಲ್ಲಕ್ಕೆ ಇನ್ನೊಂದು ಕಾರಣ ಏನಂದರೆ, ಬೀರಂಗಿ ಎಲ್ಲ ಬ್ರಿಟಿಷರ ಕೈಯಲ್ಲಿ ಇತ್ತು. ಬೀರಂಗಿ ಅವಾಗ ಇವನ ಹತ್ರ ಇಲ್ಲ, ಅದು ಕೂಡ ಒಂದು ಕಾರಣ. ಜೊತೆಯಲ್ಲಿ 500 ಜನರ ಧೈರ್ಯ. ಯುದ್ಧದಲ್ಲಿ ಬ್ರಿಟಿಷರ ಸೈನ್ಯ ಗೆಲ್ಲುತ್ತೆ, ಬೇಸುವೆ ರಾಜನ ಸೈನ್ಯ 28,000 ಜನ ಸೋಲುತ್ತೆ. ಇದು ಈ ಯುದ್ಧ ಯಾವುದನ್ನ ತೋರಿಸುತ್ತೆ ಅಂದರೆ, ನಾವೆಲ್ಲ ಮನುಷ್ಯರಾಗಬೇಕೆಂದ ಒಂದು ಆಕ್ರೋಶವನ್ನ
ಮನಸ್ಸಲ್ಲಿ ಎಷ್ಟು ಸಾವಿರಾರು ವರ್ಷಗಳಿಂದ ನೋವನ್ನು ವ್ಯಕ್ತಪಡಿಸುವ ಒಂದು ಸಮುದಾಯದ ಜಯ ಅದು. ಯಾವುದೋ ಯುದ್ಧಕ್ಕೆ ಹೋದ್ರೆ ಈಗ ಸೈನ್ಯದಲ್ಲಿ ಇದ್ದಾರಲ್ಲ, ಸಂಬಳ ತಗೊಳ್ತಾರ ಅಲ್ವಾ, ಸಂಬಳ ತಗೊಂಡು ಯುದ್ಧಕ್ಕೆ ಹೋಗ್ತಾರೆ, ಸಾಯ್ತಾರೆ, ಗೆಲ್ತಾರೆ, ಅದು ಬೇರೆ. ಆವತ್ತು ನಡೆದ ಯುದ್ಧ ಸಂಬಳಕ್ಕೋಸ್ಕರ ನಡೆದ ಯುದ್ಧ ಅಲ್ಲ, ಮನುಷ್ಯತ್ವವನ್ನ ಕಾಪಾಡಿಕೊಳ್ಳಕ್ಕೆ ನಾವು ಯುದ್ಧ ಮಾಡಿದ್ರು. ಆ ಯುದ್ಧದಲ್ಲಿ ಗೆದ್ದ ಮೇಲೆ ಬ್ರಿಟಿಷ್ ಅವರು ಒಂದು ವಿಜಯೋತ್ಸವವನ್ನು ಕಟ್ಟಿದ್ರು. ಆ ವಿಜಯೋತ್ಸವ ಹೇಗಿದೆ ಅಂದರೆ, ಇವತ್ತು ಪ್ರತಿ ವರ್ಷ ಜನವರಿ 1ನೇ ತಾರೀಕು ಫಸ್ಟ್ ಅಂಬೇಡ್ಕರ್ ಒಬ್ಬರು ಹೋದರು, ನಂತರ 1000 ಜನ ಹೋಗಿರ್ಬೋದು, 2000, ಇವತ್ತು 10 ಲಕ್ಷ 20 ಲಕ್ಷ ಜನ ಹೋಗಿ ಸೇರ್ತಾರೆ. ಅದರಿಂದ ಭಾರತದಲ್ಲಿ ಇವತ್ತಿಗೂ ಕೂಡ ಜಾತಿ ವ್ಯವಸ್ಥೆ ನಮ್ಮನ್ನು ಇಟ್ಟಿದೆ. ಸಂವಿಧಾನ ಬಂದಿದೆ, ಶಿಕ್ಷಣ ಬಂದಿದೆ ಅಂತ ಹೇಳ್ತೀವಿ, ಆದರೆ ಇಷ್ಟು ಇವರಲ್ಲಿ ಎಷ್ಟು ಜನ IAS IPS ಇದ್ದಾರೆ? ಇಲ್ಲ. ಎಷ್ಟು ಜನ ಒಳ್ಳೆ ಉದ್ಯೋಗ ಇದೆ? ಇಲ್ಲ. ಆದರೆ ನಮ್ಮ ಬದುಕು ಹಿಂಗೆ ಇದೆ. ಇದರಲ್ಲಿ ಬದಲಾವಣೆ ಬೇಕು ಅಂತ ಒಂದು ಸಂದೇಶವನ್ನ ಗೋರೆಗಾಂವ್ ಅಂದು ಕಲ್ಲು ನೋಡಕ್ಕೆ ಕಲ್ಲಾದರೂ ಕೂಡ ಆ ಕಲ್ಲು ಒಂದು ಸಂದೇಶವನ್ನ ಕೊಡ್ತದೆ, ನೀವೆಲ್ಲ ಮನುಷ್ಯರಾಗಿರಿ ಅಂತ. ಆ ಸಂದೇಶ ಬೆಳೆಯಬಾರದು ಎಂಬುದು ಇವತ್ತು BJP ಸರ್ಕಾರ ಅವರೋட ನಿಲುವು. ಆನಂದ್ ತೆಲ್ತುಂಬಡೆ ಹೊರಗಡೆ ತರೋದಲ್ಲ, ನಮ್ಮನ್ನ ಮನುಷ್ಯರಾಗಿ ಗುರುತಿಸ್ಕೊಳ್ಳೋದು. ನಾವು ಮನುಷ್ಯರು ಅಂತ ಗುರುತಿಸಿಕೊಳ್ಳುವ ಒಂದು ಹೋರಾಟದ ಭಾಗವಾಗಿ ನೀವೆಲ್ಲ ಸೈನ್ ಮಾಡ್ತಾ ಇದ್ದೀರಿ. ಅದರಿಂದ ಆನಂದ್ ತೆಲ್ತುಂಬಡೆ ಅವರನ್ನ ಈ ಸಿಗ್ನೇಚರ್ ಏನು ಕ್ಯಾಂಪೇನ್ ಮಾಡಿದ್ದೀವಿ, ಇದು ಭಾರತದಲ್ಲಿ ನಾವು ಈ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಬೇರೆ ಯಾವ ಸಂಘಟನೆ ಮಾಡಿಲ್ಲ. ಮಾಡಿದರೆ ಏನೋ ಗೊತ್ತಿಲ್ಲ, ನಮ್ಗೆ ಗೊತ್ತಿದ ಮಟ್ಟಿಗೆ ಇಲ್ಲ. ಮುಂದಿನ ತಿಂಗಳ 10ನೇ ತಾರೀಕು ರಾಣಿಮಂಡ್ರಲ್ಲಿ ಸಮಾವೇಶ ಐತಿ, ವಿಚಾರ ಸಂಕಿರಣ ಅಂತಂದ್ರೆ. ಅದು ಅಂಬೇಡ್ಕರ್ ಮೊಮ್ಮಗವ್ರು ಬರ್ತಾರಂತ ಹೇಳಿದ್ರೆ 10ನೇ ತಾರೀಕಿಗೆ ಈ ಉಣಿಂತ್ರ ಪ್ರತಿಯೊಬ್ಬರು ಸಹಿತ ಬರ್ಬೇಕಂತ ತಮ್ಮ ಎಲ್ಲರ ಹತ್ರ ಕೇಳ್ಕೊಂತೀನಿ. ಯಾರು ಬಂದಿಲ್ಲ